ಅಲ್ಲದೆ ಹೋದ್ರೆ ನಿನ್ನ ಹೊಟ್ಟೆಗೆ ಹಿಟ್ಟನ್ನು ನೀಡಿದವಳು ನಾನು. ಅಷ್ಟೇ ಅಲ್ಲ, ಬಾಯಾರಿಕೆಗೆ ಹಾಲನ್ನು ಸಹಿತ ನೀಡಿದ್ದೇನೆ. ಆದರೂ ಸಹಿತ ಇಷ್ಟು ಹಠವನ್ನ ಮಾಡ್ತಾ ಇದ್ದೀಯಲ್ಲ. ಒಂದು ವೇಳೆಗೆ ನೀನು ಈ ಪರಿಯಲ್ಲಿ ಹಠವನ್ನ ಮಾಡುತ್ತಿರುವುದನ್ನು ತಂದೆಯವರಾದಂತಹ ಜಾಂಬವರು ಕಂಡರು ಅಂತಾದರೆ ಎಷ್ಟು ಬೇಸರ ಪಟ್ಕೊಳ್ಳುವುದಿಲ್ಲ ಮಗನೇ. ಯಾಕೆ ಅಂತ ಹೇಳಿದ್ರೆ, ಜಾಂಬವರು ನಮ್ಮನ್ನ ಹೆತ್ತವರಲ್ಲ. ನಮ್ಮ ತಂದೆ ತಾಯಿಗಳಿಗೆ ಬೇಡವಾದಂತಹ ನಾವು ಜಾಂಬವರಿಗೆ ಸಿಕ್ಕಿದವರು. ಅಂತಹ ಸಿಕ್ಕಿದ ನಮ್ಮನ್ನೂ ಸಹಿತ ಇಷ್ಟು ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದಾರೆ. ಇಷ್ಟು ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದರೂ ಸಹಿತ ನೀನು ಹಠ ಮಾಡುವುದನ್ನು ಕಂಡರು ಅಂತಾದರೆ ಎಷ್ಟು ಬೇಸರ ಪಟ್ಕೊಳ್ಳುವುದಿಲ್ಲ ಮಗನೇ. ನಮ್ಮ ಖುಷಿಗಾಗಿ ಅವರೇ ತಂದಂತಹ ಒಂದು ರತ್ನ. ಆ ರತ್ನದ ಕತೆ ಹೇಳಲು ನನಗೆ
ಇಷ್ಟಾದರಿಲ್ಲದೆ ಬಿಡಿದು ಮುಟ್ಟಾಡು ಇಷ್ಟಾದರಿಲ್ಲದೆ ಬಿಡಿದು ಮುಟ್ಟಾಡು ನೀನಾಡು ಮುಟ್ಟಾಡು ನೀನಾಡು ಇಷ್ಟಗಳನ್ನ ಕೊಡುವುದು ಮನದನಾಗಿ ಹಿಡಿದು ನೀನಾಡು ರಸ್ತೆಯೊಳಗೆ ಸಮಾನತೆ ಜೋಡು ಇಷ್ಟಾದರೆಲ್ಲ ಹಿಡಿದು ಮುಟ್ಟಾಡು ಹಿಡಿದು ಮುಟ್ಟಾಡು ನೀನಾಡು ಮುಟ್ಟಾಡು ನೀನಾಡು ಮುಟ್ಟಾಡು ಪ್ರವೀರ, ನಮ್ಮ ಸಂತೋಷಕ್ಕಾಗಿ ಮಣಿಯೊಂದನ್ನು ಜಾಂಬವರು ತಂದಿದ್ದಾರೆ. ನೋಡು ಮಗನೇ, ಅಲ್ಲಿರುವಂತ ಸ್ಥಳದಲ್ಲಿ ಎತ್ತ ಕಡೆಯಲ್ಲಿಯೂ ಬೆಳಕನ್ನು ಸೂಚಿಸ್ತಾ ಇದೆ. ಆ ಬೆಳಕಿನಲ್ಲಿ ನೀನು ಆಟ ಆಡುವುದರ ಬದಲಾಗಿ ಯಾಕೆ ಆಟವನ್ನ ಮಾಡ್ತಾ ಇದ್ದೀಯ ಮಗನೇ? ನಮ್ಮ ತಂದೆಯವರು ಮಣಿಯನ್ನು ತಂದಂತಹ ಬಗೆ ಏನಂತ ಹೇಳ್ತೇನೆ. ಆಹಾರವನ್ನು ಹುಡುಕುತ್ತಾ ಹೋಗುವ ಸಂದರ್ಭದಲ್ಲಿ ಸಿಂಹವೊಂದನ್ನು ಕಂಡರಂತೆ. ಆ ಸಿಂಹದ ಬಾಯಿಯಲ್ಲಿ ಪ್ರಕಾಶಮಾನವಾದಂತಹ ಒಂದು ಮಣಿ ಇತ್ತು. ಆ ಮಣಿಯ ಪ್ರಭೆ ಎನ್ನುವಂಥದ್ದು ಸುತ್ತಲಿನ ಪರಿಸರದಲ್ಲಿ ಆವರಿಸಿತ್ತು. ಆ ಸಂದರ್ಭದಲ್ಲಿ ಆ ಮಣಿಯನ್ನು ಕೊಡುವೆನ್ನುವ ಹಾಗೆ ಕೇಳಿದಾಗ ಅದು ಒಪ್ಪಲಿಲ್ಲ. ಆಗ ಆ ಕೇಸರಿಯನ್ನು ಕೊಂದು ಮಣಿಯನ್ನು ತಂದಿದ್ದಾರೆ ಮಗನೇ. ಅದು ಕೇವಲ ಬೆಳಕನ್ನು ಸೂಚಿಸುವ ಮಣಿಯಲ್ಲ, ಮನದ ಇಷ್ಟಾರ್ಥಗಳನ್ನು ಸಹಿತ ನೆರವೇರಿಸುವಂತಹ ಮಣಿ. ಮಗನೇ, ಅದನ್ನು ತಂದು ನಿನ್ನ ತೊಟ್ಟಿನ ಬಳಿ ಕಟ್ಟಿದ್ದಾರೆ. ಯಾಕೆ ಹೇಳು? ಅದನ್ನು ನೋಡುತ್ತಾ ನೀನು ಸಂತೋಷದಿಂದ ಇರಲಿ ಎಂದು. ಆದರೂ ಸಹಿತ ಇಷ್ಟು ಹಠವನ್ನ ಮಾಡ್ತಾ ಇದ್ದೀಯಲ್ಲ ಮಗನೇ. ಹಠ ಮಾಡಬೇಡ ಮಗನೇ, ಹಠ ಮಾಡಬೇಡ, ಹಠ ಮಾಡಬೇಡ ಮಗನೇ. ಪರಮ ಸಂತೋಷದಲ್ಲಿ ಮಾಡುವ ಕರಣನು ಶ್ರೀಹರಿ ಇದನ್ನರಿದ ಶ್ರೀಹರಿ ತಾವನ್ನು ಪಾಂಚಜನ್ಯವ ಮೊಳಗಿಸಲು ಈಗ ವಿಷಯ ಗೊತ್ತಾಗ್ತಾ ಇದೆ. ಇವಳ ಜೊತೆಯಲ್ಲಿರುವಂತಹ ಗರಡಿ ಇಲ್ಲಿಗೆ ಬರಬೇಕು, ನನ್ನ ಇರುವಿಕೆಯನ್ನು ಇಲ್ಲಿ ತಿಳಿಸಬೇಕು. ಹಾಗಾಗಿ ನನ್ನಲ್ಲಿರುವಂತಹ ಪಾಂಚಜನ್ಯವನ್ನ ಊದಿಬೇಕು. ನಿನ್ನಪ್ಪ ಬಂದಿದ್ದಾನೆ ಮಗಳೇ, ಹೆದರುವ ಅಗತ್ಯ ಇಲ್ಲ. ಆ ಕಡೆಯಲ್ಲಿರೋ ನಾನಿದ್ದೇನೆ. ನಡೆಯುವ ವಿದ್ಯಮಾನವನ್ನು ವರ್ತಿಸಿದರೆ ಏನಿದು? ಶಾಂತತೆಯ ಸಂಕೇತವಾಗಿರಬೇಕಾದಂತಹ ಈ ಗುಹೆ